ಹಲೋ ಸ್ನೇಹಿತರೆ, ನಮ್ರತಾ ಆರ್ಟ್ ಅಂಡ್ ಕ್ರಾಫ್ಟ್ ಚಾನೆಲ್ಗೆ ಸ್ವಾಗತ. ಹಲೋ ಸ್ನೇಹಿತರೆ, ಇವತ್ತು ನಾವು ಕುಂದಾಪುರಕ್ಕೆ ಕುಂದಾಪುರ ಎಂಬ ಹೆಸರು ಬರಲು ಕಾರಣವಾದ ಕುಂದೇಶ್ವರ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ಈ ಪುಣ್ಯಭೂಮಿ ಭಾರತ ದೇಶದಲ್ಲಿರುವ ಎಲ್ಲಾ ಊರುಗಳಿಗೂ ಸಹ ಒಂದೊಂದು ಇತಿಹಾಸವಿರುತ್ತದೆ. ಪ್ರತಿಯೊಂದು ಸ್ಥಳದ ಹೆಸರು ಪ್ರಕೃತಿಯಿಂದಲೋ, ಐತಿಹಾಸಿಕ ಘಟನೆಗಳಿಂದಲೋ, ಚಾರಿತ್ರಿಕ ಘಟನೆಗಳಿಂದಲೋ ಅಥವಾ ಅಲ್ಲಿ ನೆಲೆಸಿರುವ ದೇವರಿಂದಲೋ ಅಂಕಿತವಾಗಿರುತ್ತದೆ. ಅಂದರೆ ಆ ಹೆಸರು ಬಂದಿರುತ್ತದೆ. ಇಂದಿನ ಸಂಚಿಕೆಯಲ್ಲಿ ವಿಭಿನ್ನ ಹಾಗೂ ವಿಶಿಷ್ಟ ಭಾಷಾ ಸೊಗಡಿನ ಪ್ರದೇಶವಾದ ಉಡುಪಿ ಜಿಲ್ಲೆಯ ಕುಂದಾಪುರ ಎಂಬ ಊರಿಗೆ ಕುಂದಾಪುರ ಎಂಬ ಹೆಸರು ಬರಲು ಕಾರಣವಾದ ಕುಂದಾಪುರದ ಅಧಿದೇವರಾದ ಕುಂದೇಶ್ವರ ಎಂಬ ದೇಗುಲದ ಕುರಿತು ಹಲವಾರು ಕುತೂಹಲಕಾರಿ ಭರಿತವಾದ ವಿಷಯಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಬಾರಿ ಖುಷಿ ಮಾರರೆ, ನನ್ನ ಹೆಂಡತಿ ಕಂಡ್ರೆ ಒಂದು ಚೂರ ಬೈಯೋದಿಲ್ಲ, ರಾತ್ರಿ ಕುಡ್ಕ ಬಂದ್ರೆ. ಈ ಹಾಡನ್ನು ಕುಂದಾಪುರ ಕನ್ನಡ ಭಾಷೆಯಲ್ಲಿ ಹಾಡಲಾಗಿದೆ. ಉದಾಹರಣೆ, ನಾವು ಅಳೋದು ಅನ್ನೋದಕ್ಕೆ ಅವರು ಮರ್ಕೋದು ಅಂತ ಹೇಳ್ತಾರೆ. ಹಳೆಗನ್ನಡ ಮಿಶ್ರಿತವಾದ ಕುಂದಾಪುರ ಕನ್ನಡ ಭಾಷೆಯು ಕೇಳಲು ಬಹಳ ಚೆನ್ನಾಗಿರುತ್ತದೆ. ಇಂತಹ ವಿಶೇಷ ಭಾಷಾ ಸೊಗಡಿನ ಕುಂದಾಪುರವು ಉಡುಪಿಯಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿರುವ ತಾಲೂಕು. ಕುಂದಾಪುರವು ಪಂಚನದಿಗಳ ನಾಡು ಹಾಗೂ ಅರಬ್ಬಿ ಸಮುದ್ರದ ತಟದಲ್ಲಿರುತ್ತದೆ. ಕುಂದಾಪುರವು ಹಲವು ದೇಗುಲಗಳನ್ನು ಹೊಂದಿರುವ ಪವಿತ್ರವಾದ ಒಂದು ನಾಡು. ಅದೇ ರೀತಿ ಪರಶುರಾಮರು ನಿರ್ಮಿಸಿರುವ ಸಪ್ತ ಮೋಕ್ಷ ಕ್ಷೇತ್ರಗಳಲ್ಲಿ 4 ಕ್ಷೇತ್ರಗಳಾದ ಕೊಲ್ಲೂರು, ಕೋಟಿಲಿಂಗೇಶ್ವರ, ಕುಂಬಾಸಿ ಹಾಗೂ ಶಂಕರನಾರಾಯಣ ಕ್ಷೇತ್ರಗಳಿರುವುದು ಇದೇ ಕುಂದಾಪುರದಲ್ಲಿ. ಕುಂದಾಪುರಕ್ಕೆ ಆ ಹೆಸರು ಬರಲು ಕಾರಣ ಕುಂದಾಪುರದ ಅಧಿದೇವರಾದ ಕುಂದೇಶ್ವರ. ಇತಿಹಾಸದ ಪ್ರಕಾರ ಕ್ರಿಸ್ತ ಶಕ 10-11ನೇ ಶತಮಾನದಲ್ಲಿ ಕುಂದಾಪುರವನ್ನು ಕುಂದವರ್ಮ ಎಂಬ ರಾಜನು ಆಳ್ವಿಕೆ ನಡೆಸುತ್ತಿದ್ದರಂತೆ. ಅಪಾರ ಶಿವಭಕ್ತರಾದ ಈ ರಾಜರು ಪಂಚಗಂಗಾವಳಿ ಎಂಬ ನದಿ ತೀರದಲ್ಲಿ ಶಿವದೇಗುಲವನ್ನು ನಿರ್ಮಿಸಿದ್ದರು. ತಮ್ಮ ಹೆಸರಿನ ಮೊದಲಿನ 2 ಅಕ್ಷರವನ್ನು ಕುಂದ ಎಂಬುದನ್ನು ಇರಿಸಿಕೊಂಡು ಶಿವದೇಗುಲವನ್ನು ನಿರ್ಮಿಸಿ ಕುಂದೇಶ್ವರ ಎಂಬ ಹೆಸರಿನಿಂದ ಪೂಜಿಸಿದರಂತೆ. ಕುಂದೇಶ್ವರವು ಕುಂದಾಪುರದ ಹೃದಯ ಭಾಗದಲ್ಲಿ ನೆಲೆಗೊಂಡಿದೆ. ಕುಂದೇಶ್ವರ ದೇವಸ್ಥಾನದಿಂದ ಈ ನಗರಕ್ಕೆ ಕುಂದಾಪುರ ಎಂಬ ಹೆಸರು ಬಂದಿದೆ. ಗರ್ಭಗುಡಿಯಲ್ಲಿರುವ ಕುಂದೇಶ್ವರ ದೇವರನ್ನು ರುದ್ರಾಕ್ಷಿ ಶಿಲೆಯಿಂದ ಮಾಡಲ್ಪಟ್ಟಿದೆ. 4 ಅಡಿ ಎತ್ತರ ಇರುವ ಈ ಕುಂದೇಶ್ವರ ಲಿಂಗದ ಹೊರಮೈ ತುಂಬಾ ಒರಟಾಗಿದೆ. ಕುಂದೇಶ್ವರ ದೇವರೊಂದಿಗೆ ಆದಿಶಕ್ತಿ, ಪಾರ್ವತಿ, ಗಣಪತಿ ಈ ದೇಗುಲದಲ್ಲಿ ನೆಲೆಗೊಂಡಿದ್ದಾರೆ. ಕುಂದೇಶ್ವರ ಈ ದೇವಸ್ಥಾನದಲ್ಲಿ ಪುಷ್ಕರಣಿಯು ಜ್ಞಾನಸ್ಥ ಶಿವದೇವರ ಗಂಗಾವತಾರ ವಿಗ್ರಹವನ್ನು ಹೊಂದಿದ್ದು ಬಹು ಮನೋಹರವಾಗಿ ಕಂಗೊಳಿಸುತ್ತದೆ. ಕುಂದೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವ ನಡೆಯುತ್ತೆ. ಈ ಸಮಯದಲ್ಲಿ ಊರಿಗೆ ಊರೇ ಇಲ್ಲಿ ಪಾಲ್ಗೊಳ್ಳುತ್ತದೆ. ಬಲಿಪೀಠ, ನಂದಿ ಮಂಟಪ, ಒಳಪೌಳಿ, ಗರ್ಭಗುಡಿ, ಪ್ರದಕ್ಷಿಣಾ ಪಥ, ರಾಜಗೋಪುರ, ಕಲ್ಯಾಣಿ ಒಳಗೊಂಡಿರುವ ಈ ದೇವಾಲಯವು ಪರಮೇಶ್ವರನು ಲಿಂಗರೂಪಿಯಾಗಿ ನೆಲೆ ನಿಂತಿದ್ದಾರೆ. ಇಲ್ಲಿ ಪ್ರತಿಷ್ಠಾಪಿಸಿರುವ ಶಿವಲಿಂಗವು ತುಂಬಾನೇ ವಿಭಿನ್ನವಾಗಿದೆ. ಬೇರೆ ದೇವಸ್ಥಾನಕ್ಕಿಂತ ಇಲ್ಲಿನ ಶಿವಲಿಂಗವು ರುದ್ರಾಕ್ಷ ಶಿಲೆಯಿಂದ ಮಾಡಲ್ಪಟ್ಟಿದೆ. ದೇವರ ಶಿರೋಭಾಗವು ಅಡ್ಡಕ್ಕೆ ತುಂಡರಿಸಲ್ಪಟ್ಟಿದ್ದು ಕಂಬದಂತೆ ಚಪ್ಪಟೆಯಾಗಿದೆ. ಪರಮೇಶ್ವರ ಎದುರಿನಲ್ಲಿ ಇರುವ ಕರಿಶಿಲೆಯ ನಂದಿ ವಿಗ್ರಹವು ಚಿಕ್ಕದಾಗಿದ್ದು ಅತ್ಯಂತ ಸುಂದರವಾಗಿದೆ. ದೇವರಿಗೆ ಸೋಣೆ ಆರತಿ ಮಾಡುವುದು ಇಲ್ಲಿಯ ಒಂದು ವಿಶೇಷ. ಹಾಗೆ ಈ ಸೋಣೆ ಆರತಿ ಮಾಡುತ್ತೇನೆಂದು ಹರಕೆ ಹೊತ್ತುಕೊಂಡರೆ ಇಚ್ಛಾಫಲಗಳು ಸಿದ್ಧಿಸುತ್ತದೆ ಎಂದು ಪ್ರತೀತಿ ಇಲ್ಲಿದೆ. ಇಲ್ಲಿ ಮಹಾಶಿವರಾತ್ರಿಯನ್ನು ಅದ್ದೂರಿಯಾಗಿ ನೆರವೇರಿಸಲಾಗುತ್ತದೆ. ಇಲ್ಲಿ ಪೂಜಾ ಸಮಯ ಎಂದರೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 8 ಗಂಟೆಯವರೆಗೆ ನೀವು ಪೂಜಾ ಸಮಯ ಇರುತ್ತದೆ. ಇಲ್ಲಿ ಭಕ್ತಾದಿಗಳು ಶತರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಸೋಣೆ ಆರತಿ, ಶಾಶ್ವತ ನಿತ್ಯ ಪೂಜೆ, ನಂದಾದೀಪ ಸೇವೆಯನ್ನ ನೀಡಬಹುದು. ಇದು ಬೆಂಗಳೂರಿನಿಂದ 408 ಕಿಲೋಮೀಟರ್ ದೂರದಲ್ಲಿದೆ. ಮಂಗಳೂರಿನಿಂದ 91 ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಕುಂದಾಪುರದಿಂದ 1.6 ಕಿಲೋಮೀಟರ್ ದೂರದಲ್ಲಿದೆ. ಇದಿಷ್ಟು ಕುಂದಾಪುರದಲ್ಲಿರುವ ಕುಂದೇಶ್ವರ ದೇವಸ್ಥಾನದ ಬಗ್ಗೆ ಇರುವ ಮಾಹಿತಿಗಳು. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ಯಾಮಿಲಿಯೊಂದಿಗೆ ನೀವು ಕುಂದಾಪುರ, ಉಡುಪಿಯ ಒಂದು ಕಡೆ ವಿಸಿಟ್ ಮಾಡಿದ್ದಲ್ಲಿ ದಯವಿಟ್ಟು ಈ ದೇವಸ್ಥಾನಕ್ಕೆ ವಿಸಿಟ್ ಕೊಡೋದನ್ನ ದಯವಿಟ್ಟು ನಿಮ್ಮ ಫ್ಯಾಮಿಲಿಯೊಂದಿಗೆ ಮರಿಬೇಡಿ ಅಂತ ಹೇಳ್ತಾ, ಈ ವಿಡಿಯೋ ಬಗ್ಗೆ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು.